ಫೈರ್ ಗೇಮ್ಗೆ ಅಡಿಕ್ಟ್ ಆಗಿದ್ದಂಥ ಬಾಲಕನ ಹತ್ಯೆಯಾಗಿದೆ. ಮನನೊಂದು ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಹಾರಕ್ಕೆ ತೆರಳಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ 4 ಜನ ಫ್ರೀ ಫೈರ್ ಗೇಮ್ಗೆ ಅಡಿಕ್ಟ್ ಆಗಿದ್ದಂಥ ಬಾಲಕನನ್ನ ಹತ್ಯೆ ಮಾಡಿ ಮನನೊಂದು ಒಂದೇ ಕುಟುಂಬದ 4 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಹಾರಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 4 ಜನ ಅನ್ನೋದು ಗೊತ್ತಾಗ್ತಾ ಇದೆ. 14 ವರ್ಷದ ಅಮೋಘ ಕೀರ್ತಿಯನ್ನ ನಾಗಪ್ರಸಾದ್ ಕೊಂದಿದ್ದ. ಕೆಲ ತಿಂಗಳ ಹಿಂದೆ ಫ್ರೀ ಫೈರ್ ಗೇಮ್ಗೆ ಅಡಿಕ್ಟ್ ಆಗಿದ್ದಂಥ ಅಮೋಘ ಕೀರ್ತಿ ಇದರಿಂದ ತನ್ನ ಅಕ್ಕನ ಮಗ ಅಮೋಘ ಕೀರ್ತಿಯನ್ನ ನಾಗಪ್ರಸಾದ್ ಕೊಂದು ಹಾಕಿದ್ದ. ಅಕ್ಕನ ಮಗನನ್ನ ಕೊಂದು ಜೈಲಿಗೂ ಹೋಗಿ ಬಂದಿದ್ದ ನಾಗಪ್ರಸಾದ್. ಬಾಲಕನ ಸಾವಿನ ನೋವು ಮರೆಯಲು ಪ್ರವಾಸಕ್ಕೆ ಹೋಗಿತ್ತು ಕುಟುಂಬ. ಪ್ರವಾಸಕ್ಕೆ ತೆರಳಿದ್ದ ನಾಗಪ್ರಸನ್ನ, ಆತನ ತಾಯಿ ಸುಮಂಗಲ, ಸಹೋದರಿ ಶಿಲ್ಪಾ, ಶ್ರುತಾ ಎಲ್ಲರೂ ಒಮ್ಮೆಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡಿ, ಗೇಮ್ಗಳು ಮಾಡ್ತಾ ಇರುವಂಥ ಅನಾಚಾರ, ಅಂದರೆ ಒಂದಿಷ್ಟು ಸಾವು ನೋವುಗಳಾಗ್ತಾ ಇದ್ದಾವೆ. ಮೊನ್ನೆ ಒಂದು ಬೇರೆ ರಾಜ್ಯದಲ್ಲಿ 3 ಜನ ಹೆಣ್ಣುಮಕ್ಕಳು, ಕೇವಲ ಒಂದು 15 ವರ್ಷದ ಒಳಗಡೆ ಇರುವಂಥ ಹೆಣ್ಣುಮಕ್ಕಳು ಸತ್ತೋದ್ರು, ಆತ್ಮಹತ್ಯೆಗೆ ಶರಣಾದರು. ಕಾರಣ ಈ ಗೇಮ್ಗಳ ಅಡಿಕ್ಟ್ನಿಂದ. ಸೊ ಈ ಹುಡುಗ ಕೂಡ, ಅಮೋಘ ಕೀರ್ತಿ ಅನ್ನೋ ಹುಡುಗ ಫ್ರೀ ಫೈರ್ ಗೇಮ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ನಂತೆ. ಸೊ ಇದನ್ನು ನೋಡಿ ಬಹಳ ಬೇಜಾರಾಗಿ ಹೋಗ್ಬಿಟ್ಟಿದ್ರಂತೆ ನಾಗಪ್ರಸಾದ್. ಎಷ್ಟು ಹೇಳಿದ್ರು ಕೂಡ ಈ ಹುಡುಗ ಕೇಳ್ತಾನೆ ಇರಲಿಲ್ವಂತೆ. ಸೊ ಇದರಿಂದ ಆ ಹುಡುಗನನ್ನು ಕೊಲೆ ಮಾಡಿಬಿಟ್ಟಿದ್ದಾನೆ ನಾಗಪ್ರಸಾದ್. ಕೊಲೆ ಆದ ನಂತರ ಜೈಲಿಗೆ ಹೋಗಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿ ಬಂದಿದ್ದಾರೆ. ಸೊ ಅದಾದ ನಂತರ ಈ ಘಟನೆಯನ್ನು ಮರೆಯೋದಕ್ಕೆ 4 ಜನ, ಈ ನಾಗಪ್ರಸಾದ್ನ ತಾಯಿ ಜೊತೆಗೆ ಅಕ್ಕ ತಂಗಿ ಎಲ್ಲರೂ ಸೇರಿ ಒಂದು ಟ್ರಿಪ್ ಹೋಗೋಣ ಅಂತ ಹೇಳಿ ಹೋಗಿದ್ದಾರೆ. ಸೊ ಹೋದ ನಂತರ ಯಾಕೋ ಇವರಿಗೆ ಮರೆಯೋದಕ್ಕೆ ಆಗೇ ಇಲ್ಲ. ಸೊ ಹಾಗಾಗಿ ಇವರೆಲ್ಲರೂ ಸೇರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಹೌದು, ಓಡಾಡ್ತಾ ಇದ್ದ. 4 ಗಂಟೆಗೆ ಡೈಲಿ ವಾಕಿಂಗ್ ಓಡ್ತಾ ಇದ್ದ. ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ, ಒಬ್ಬರು ಮಾತಾಡ್ಸಲ್ಲ. ಹಂಗೆ ಹೋಗೋನು, ವಾಕಿಂಗ್ ಮಾಡ್ಕೊಂಡು ಹಂಗೆ ಬಂದು ಒಳಗಡೆ ಸೇರ್ಕೊಳ್ಳೋರು. ಅವ್ರು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಆ ಥರ ಮಾಡಬಾರ್ದಾಗಿತ್ತು. ಒಂದು ತಾಯಿಯಾಗಿ ಏನು ಮಾಡೋಕ್ಕೆ ಅವ್ರು ಆ ಥರ ಮಾಡಿದ್ದಾರೆ. ಏನು ವಿಷಯ ಏನು ಗೊತ್ತಿಲ್ಲ. ಅವರು ಬಂದ ಮೇಲೇ ಗೊತ್ತಾಗೋದು. ಮನೆ ಕಳಿಸಿಲ್ಲ, ನೀನು ಹೋಗಪ್ಪ, ನಿನ್ನ ಜೀವನ ನೀನು ನೋಡ್ಕೊ ಅಂತ ಬಿಡ್ಬೋದಾಗಿತ್ತು. ಅದು ಮಾಡಲಿಲ್ಲ ಅವರು. ಹೊರಗೆ ಬಂದು ನೋಡುವಾಗಲ್ಲ ಪೊಲೀಸ್ ಅವರೆಲ್ಲ ಬಂದು ನಿಂತ್ಕೊಂಡು ಎಲ್ಲ ಎನ್ಕ್ವೈರಿ ಮಾಡ್ತಿದ್ದರು. ಅಷ್ಟೇ ನಮಗೆ ಗೊತ್ತು. ಅಲ್ಲಿಂದ ಏನು ಗೊತ್ತಿಲ್ಲ, ಏನೋ ಇದಾಯ್ತು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆನೂ ಅಷ್ಟೇನು ನಮಗೆ ಗೊತ್ತಿಲ್ಲ. ಜೊತೆಯಲ್ಲಿ ಆ ಹುಡುಗನ ಅವ್ರನ್ನ ಮಾವನನ್ನು ಕರ್ಕೊಂಡು ಬಂದಿದ್ರು ಅಷ್ಟೇ. ಅಲ್ಲಿಂದ ನಮಗೆ ಏನು ಕತೆ ಅಂತೇಳಿ ಅದರ ಬಗ್ಗೆ ಏನು ಚೆನ್ನಾಗಿ ನಮಗೆ ಗೊತ್ತಿಲ್ಲ. ಓಡಾಡ್ತಿದ್ದೆ, ಇಲ್ಲಿಂದ ಹೀಗೆ ಹೋಗ್ತಿದ್ದ, ಅಂಗಡಿಗೆ ಹೋಗಿ ಅಂಗಡಿಯಿಂದ ಬಂದು ಈ ಕಡೆ ಹೋಗ್ತಿದ್ದ. ಏನೋ ಇರ್ಬೋದು, ಅವ್ರ ಆಡಾಳದ ಮಧ್ಯೆ ಏನೋ ಇರ್ಬೋದು, ಅದಕ್ಕಾಗಿ ಏನಾದ್ರು ಮಾಡಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಅದು ಹೌದೌದು. ಯಾರ್ದು ತಪ್ಪ, ಅವನ ಹುಡುಗನ ತಪ್ಪ, ಇವ್ರ ತಪ್ಪ ಅಂತ ಏನೋ ಗೊತ್ತಿಲ್ಲ. ಅವನಿಂದ ಜೈಲಿಂದ ಬಂದಿರಾಗ ಹೇಳಿದರೆ ಗೊತ್ತಾಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಏನು ಘಟನೆ ಇದು? ಅಂದರೆ ಕೇವಲ ಹುಡುಗನನ್ನು ಕೊಂದ ನಂತರ ಅವರು ಪ್ರವಾಸಕ್ಕೆ ಹೋಗಿದ್ರಂತೆ, ಅದಾದ ನಂತರ ಅವರು ಇದೇ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರಾ ಅಥವಾ ಬೇರೆ ರೀಸನ್ ಏನಾದರೂ ಇದೆಯಾ? ರಾಮ, ಸೋದರ ಮಾವನೇ ಪ್ರೀತಿಯ ಬಾಮೈದನ ಕುತ್ತಿಗೆಯನ್ನ ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 4, 2025 ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗ ಕೊಲೆ ಪ್ರಕರಣದ ಆರೋಪಿ 50 ವರ್ಷದ ನಾಗಪ್ರಸಾದ್ ಮತ್ತೆ ಆ ಕುಟುಂಬದ 4 ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಬಿಹಾರದ ಧರ್ಮಶಾಲೆಯಲ್ಲಿ ಉಳ್ಕೊಂಡಿದ್ದಂತ ವೇಳೆಯಲ್ಲಿ ಅತಿಯಾದ ನಿದ್ರೆ ಮಾತ್ರೆ ಹಾಗೂ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಆರೋಪಿ ಏನಿದ್ದಾನೆ 50 ವರ್ಷದ ನಾಗಪ್ರಸಾದ್ ಮತ್ತೆ ನಾಗಪ್ರಸಾದ್ ತಾಯಿ 78 ವರ್ಷದ ಸುಮಂಗಲ ಮತ್ತೆ ಸೋದರಿ ಶ್ರುತಾ ಮತ್ತೆ ಮಗನನ್ನ ಕೊಲೆ ಆಗಿತ್ತು ಆ ಒಂದು ಕಳ್ಕೊಂಡಿದ್ದಂತ ಸೋದರಿ ಇನ್ನೊಬ್ರು 48 ವರ್ಷದ ಮತ್ತೊಬ್ಬರು ಸಹೋದರಿ ಶಿಲ್ಪಾ ಸೇರಿದಂತೆ ಸಂಪೂರ್ಣ ಕುಟುಂಬದ 4 ಸಾವನ್ನಪ್ಪಿರುವಂತದ್ದು. ಈ ಹಿಂದಿನ ಘಟನೆಯನ್ನ ನೆನೆಯೋದಾದ್ರೆ ರಾಮ್, ಆಗಸ್ಟ್ 4, 2025 14 ವರ್ಷದ ಬಾಮೈದ ಇದ್ದಾನೆ ಅಮೋಘ ಕೀರ್ತಿಯನ್ನ ಕೊಂದಿದ್ದ ಮಾವ. ಯಾಕೆಂದ್ರೆ ಅತಿಯಾದ ಇವನು ಆನ್ಲೈನು ಮತ್ತೆ ಫ್ರೀ ಫೈರ್ ಈ ತರದ ಗೇಮ್ ಚಟಕ್ಕೆ ಬಿದ್ದಿದ್ದ. ಅದನ್ನ ಮತ್ತೆ ಶಾಲೆಗೂ ಹೋಗ್ತಿರ್ಲಿಲ್ಲ. ಹಾಗಾಗಿ ಚಟಕ್ಕಾಗಿ ಮೊಬೈಲ್ ರೀಚಾರ್ಜ್ಗೆ ಹಣಕ್ಕೆ ಪೀಡಿಸ್ತಿದ್ದ. ಶಾಲೆಗೆ ಹೋಗು ಅಂದ್ರೆ ಶಾಲೆಗೂ ಹೋಗ್ತಿರ್ಲಿಲ್ಲ. ಹಾಗಾಗಿ ಬಾಮೈದನನ್ನ ಕೊಂದು 4 ದಿನಗಳ ಕಾಲ ಮಾವ
ಏನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲಾ ಕಡೆ ಸುತ್ತಾಡಿ ಬಂದು ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಾಧ್ಯವಾಗದೆ ಮತ್ತೆ ಸೋಲ್ದಿನಹಳ್ಳಿ ಪೊಲೀಸರಿಗೆ ಬಂದು ಶರಣಾಗಿದ್ದ. ಆಗ ಆತನನ್ನ ಶರಣಾಗಿದ್ದ ಏನು ನಾಗಪ್ರಸಾದ್ನನ್ನ ಸೋಲ್ದನಹಳ್ಳಿ ಪೊಲೀಸರು ಪ್ರೊಸೀಜರ್ ಮುಗಿಸಿ ಜೈಲಿಗೆ ಕಳಿಸಿದ್ರು. ಇದೀಗ ಡಿಸೆಂಬರ್ 17ರಂದು ಏನು ಜೈಲಿನಿಂದ ಬೇಲ್ ಮುಖಾಂತರ ಬಂದು ಏನೋ ತಾತ್ಕಾಲಿಕವಾಗಿ ಬೇಲ್ ಮುಖಾಂತರ ಬಿಡುಗಡೆಯಾಗಿ ಬಿಹಾರಕ್ಕೆ ಹೋಗಿದ್ದ. ಅಲ್ಲಿ ಧರ್ಮಶಾಲೆಯಲ್ಲಿ ತಂಗಿದ್ದ ವೇಳೆ ಅದೇನೋ ಪಾಪ ಪ್ರಜ್ಞೆ ಕಾಡಿತ್ತೋ ಏನೋ, ಮೊದಲೇ ಇವರು ಸ್ವಲ್ಪ ಮಾನಸಿಕವಾಗಿ ನೊಂದಿದ್ದಂತ ಫ್ಯಾಮಿಲಿ ಇದು, ಅಕ್ಕಪಕ್ಕದಲ್ಲಿ ಯಾರ ಜೊತೆಗೂ ಬೆರೀತಿರಲಿಲ್ಲ, ಒಂಥರ ಇಂಡಿವಿಜುವಲ್ ಆಗಿ ಬದುಕ್ತಿದ್ದಂತ ಒಂದು ಕುಟುಂಬ. ಹಾಗಾಗಿ ಏನಾಯ್ತೋ ಏನೋ ಆತ್ಮಹತ್ಯೆಗೆ ಶರಣಾಗಿರೋಂಥದ್ದು. ಹಾಗಾಗಿ ಬಿಹಾರ ಪೊಲೀಸರು ಇದನ್ನ UDR ಪ್ರಕರಣ ಆಗಿ ದಾಖಲು ಮಾಡ್ಕೊಂಡು ತನಿಖೆ ಮುಂದುವರಿಸ್ತಾ ಇರೋಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.